ಇಂದು ಪಾಕಿಸ್ತಾನ ವಶದಲ್ಲಿರುವ ಮುಲ್ತಾನ್ ನಗರಕ್ಕೆ ಒಂದು ದೆಹಲಿಯಿಂದ ಅಪಾರ ಕಬ್ಬಿಣದ ನೀರನ್ನು ಸಾಗಣೆ ಮಾಡಲು ನೇರ ರೈಲು ಮಾರ್ಗ ಕಲ್ಪಿಸಿದ್ದು ಇದೇ ಒಂದು ಪ್ರಾಂತ್ಯ. ಇಂತಹ ಚಿತ್ರಗಳನ್ನು ನೋಡಿದ ತಕ್ಷಣ ನಮಗೆಲ್ಲ ಇದೊಂದು ಸ್ವತಂತ್ರ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ಜಾಗ ಅನಿಸಬಹುದು. ಅಸಲಿಗೆ ಇದೊಂದು 1866ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಟ್ಟಿಸಿದಂಥ ರೈಲು ನಿಲ್ದಾಣವಾಗಿತ್ತು. 1870ರಲ್ಲಿ ಇದು ಅಮೃತ್ಸರ್, ಅಂಬಾಲ್, ಸಹರಾನ್ಪುರ್ ಮಾರ್ಗವನ್ನು ಕಲ್ಪಿಸಿಕೊಳ್ಳುವುದಷ್ಟೇ ಅಲ್ಲದೆ ಇಂದಿಗೆ ಪಾಕಿಸ್ತಾನದ ವಶದಲ್ಲಿರುವ ಮುಲ್ತಾನ್ ನಗರವನ್ನು ನೇರವಾಗಿ ಸಂಪರ್ಕಿಸುವಂತ ಕೆಲಸ ಮಾಡ್ತಿದ್ದು. ಕಾಲಕ್ರಮೇಣ ಸರಕು ಸಾಗಾಣಿಕೆಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಪಡೆಯುತ್ತಾ ಹೋದಂತೆ ಸಿಂಧ್, ಪಂಜಾಬ್ ಮತ್ತು ದೆಹಲಿ ಅಂತ ರೈಲ್ವೆ ಸಂಸ್ಥೆಗಳು ಈ ಒಂದು ಗಾಜಿಯಾಬಾದ್ ಮಾರ್ಗವನ್ನು ಜೊತೆಯಲ್ಲಿಡಲು ಪ್ರಾರಂಭಿಸಿದವು. 2016ರ ಹೊತ್ತಿಗೆ ಈ ಒಂದು ಮಾರ್ಗ ತುಂಡ್ಲಾ, ಅಲಿಗಢ್, ಮಾರ್ದಾಬಾದ್, ರೂರ್ಕಿ ಮತ್ತು ಹರಿದ್ವಾರದಂತಹ ಇನ್ನೂ ಅನೇಕ ದೊಡ್ಡ ದೊಡ್ಡ ನಗರಗಳಿಗೆ ರೈಲು ಮಾರ್ಗವನ್ನು ಪ್ರಾರಂಭಿಸಿದೆ. ಹೇಳಬೇಕೆಂದರೆ ಈ ಒಂದು ರೈಲು ನಿಲ್ದಾಣ ಇನ್ನೂ ಬ್ರಿಟಿಷರ ಕೈಚಳಕವನ್ನು ಎತ್ತಿ ಹಿಡಿದು ಸಾರುತ್ತದೆ. ಭಾರತದಲ್ಲಿರುವ ಬೇರೆ ನಿಲ್ದಾಣಗಳನ್ನು ನೋಡಿದಾಗ ಇಲ್ಲಿ ಇನ್ನೂ ಬಹಳಷ್ಟು ನವವಿನ್ಯಾಸಗಳು ಆಗಬೇಕೆಂದೆನಿಸುತ್ತದೆ. ಆದರೆ ಇಲ್ಲಿನ ನಿಲ್ದಾಣದ ಸ್ವಚ್ಛತೆ ಆಗಲಿ, ಅಧಿಕಾರಿಗಳ ಶಿಸ್ತು, ಕರ್ತವ್ಯನಿಷ್ಠೆ ಆಗಲಿ ಯಾವುದಕ್ಕೂ ಕಡಿಮೆ ಇಲ್ಲ ಎಂದೆನಿಸುವುದು.